ಅಂಗವಿಕಲರ ಕಲ್ಯಾಣಾಧಿಕಾರಿ ಮತ್ತು ಅಂಧ ಬಾಲಕರ ವಸತಿ ಶಾಲೆಯ ಅಧೀಕ್ಷಕ ಸಾದಿಕ್ ಹುಸೇನ್ ಖಾನ್ ಹಾಗೂ ವಸತಿ ನಿಲಯದ ಪ್ರಭಾರಿ ಮೇಲ್ವಿಚಾರಕರಾದ ಜಗದೀಶ್ ನಾಯಕ್, ಸಹಾಯಕ ಮೇಲ್ವಿಚಾರಕ ಪ್ರಕಾಶ ಭಜಂತ್ರಿ ಸೇರಿದಂತೆ ಇತರೆ ಶಿಕ್ಷಕರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ದತ್ತಾತ್ರೇಯ ಅರಕುಡಿಕಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಸತಿ ನಿಲಯದಲ್ಲಿನ ಶಿಕ್ಷಕರ ಕೆಟ್ಟ ಚಟಗಳಿಗೆ ಕಡಿವಾಣ ಹಾಕಬೇಕು. ಜೊತೆಗೆ ವಸತಿ ನಿಲಯದಲ್ಲಿ ಧೂಮಪಾನ ನಿಷೇಧವಿದ್ರೂ ಕೂಡ ಈ ನಿಯಮ ಉಲ್ಲಂಘಿಸಿ ಶಿಕ್ಷಕ ಗಾಳಪ್ಪ ಇವರು ಮಕ್ಕಳಿಗೆ ಪಾಠ ಹೇಳುವ ವೇಳೆಯಲ್ಲಿ ಗುಟ್ಕಾ ತಿನ್ನುವುದು, ತಂಬಾಕು ಹಾಕಿಕೊಳ್ಳುವುದು ಮಾಡುತ್ತಿದ್ದಾರೆ. ಇದು ಧೂಮಪಾನ ಕಾಯ್ದೆ ಸ್ಪಷ್ಟನೆ ಉಲ್ಲಂಘನೆ ನಿರ್ದೇಶನ ಮುಂದುವರೆದದ್ದು. ಪ್ರಭಾರಿ ಮೇಲ್ವಿಚಾರಕ ಮತ್ತು ಸಂಗೀತ ಶಿಕ್ಷಕರಾದ ಜಗದೀಶ್ ನಾಯಕ್ ಇವರು ನಿಲಯದಲ್ಲಿ ಪಾಠ ಮಾಡದೆ ಮಕ್ಕಳ ಎದುರಿಗೆ ನಿದ್ದೆ ಮಾಡುವ ಪರಿಪಾಠ ಮಾಡಿಕೊಂಡಿದ್ದು, ಇಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಒಂದು ತಿಂಗಳ ಮುಗಿದು ಹೋಯ್ತು. ಈಗ ಇವರನ್ನು ಶಾಲೆಯಿಂದ ಹೊರ ಕಳಿಸೋದ ಕುರಿತು ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಇದೇ ಉದ್ದೇಶ ಇಟ್ಕೊಂಡು ಅಲ್ಲಿರ್ತಕ್ಕಂಥ ವಸತಿ ನಿಲಯದ ಪ್ರಭಾರಿ ಅಧೀಕ್ಷಕ ಸೂಪರ್ಡೆಂಟ್ ಸಾದಿಕ್ ಹುಸೇನ್ ಖಾನ್ ಅವರು ಮತ್ತು ಉದ್ದೇಶ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಜಗದೀಶ್ ನಾಯಕ್, ಪ್ರಕಾಶ್ ಭಜಂತ್ರಿ, ಬಾಳು ಜಾಧವ್ ಮತ್ತು ಗಾಳಪ್ಪ ಬಡದಾಳ್ ಅನ್ನುವ 4 ಶಿಕ್ಷಕರು ಈ ಹುಡುಗರ ಮೇಲೆ ಉದ್ದೇಶ ಇಟ್ಟುಕೊಂಡು ಅವರನ್ನು ಹೊರಹಾಕಿ 1 ತಿಂಗಳವರ ಒಂದು ಶಿಕ್ಷಣ ಹಾಳು ಮಾಡಿದ ಕುರಿತು ನಾವು ವರದಿ ಮಾಡಿದಾಗ ಮಕ್ಕಳ ಹಕ್ಕುಗಳ ಸಮಿತಿಯವರು ಗುಲ್ಬರ್ಗಕ್ಕೆ ಬಂದು ತನಿಖೆ ಮಾಡಿ ಇವರು ಹುಡುಗರಿಗೆ ಹೊರಹಾಕೋದು ತಪ್ಪು, ಇವರನ್ನು 1 ವಾರದಲ್ಲಿ ಪುನಃ ಶಾಲೆಗೆ ಸೇರ್ಪಡೆಗೊಂಡು ವರದಿ ನೀಡಬೇಕಂಥೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರೇ ಎನ್ಕ್ವೈರಿ ಆಫೀಸರ್ ಮಾಡಿ ಆದೇಶ ಮಾಡಿ ಹೋಗಿದ್ದರು. ಆದರೆ ನಂತರದ ದಿನಗಳಲ್ಲಿ ಉಪನಿರ್ದೇಶಕರು DD ಅವರು ಈ ಹುಡುಗರನ್ನು ಯಾವುದೇ ಕಾರಣಕ್ಕೆ ನಾವು ಹಾಸ್ಟೆಲ್ದಲ್ಲಿ ಇಟ್ಟುಕೊಳ್ಳೋದಿಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಜಗದೀಶ್ ನಾಯಕ್, ಪ್ರಕಾಶ್ ಭಜಂತ್ರಿ, ಬಾಳು ಜಾಧವ್, ಗಾಳಪ್ಪ ಬಡದಾಳ್ ಇವರ ಶಿಕ್ಷಕರು ಪಟ್ಟು ಹಿಡಿದರ ಪ್ರಯುಕ್ತ ಈ ಹುಡುಗರನ್ನು ಮೈಸೂರಿನ ಅಂಧ ವಸತಿ ನಿಲಯಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವರು ಮಾಡಿದ ತಪ್ಪಾದರೆ ಏನು? ಈ ಒಂದು ಕ್ವಶನ್ ಅರೇಜ್ ಆಗುತ್ತೆ. ಈ ಹುಡುಗರು ಇರೋದು ಇಲ್ಲಿ ಮನೆಯಲ್ಲಿ, ಮೈಸೂರಿಗೆ ಹೋಗಿ 2 ತಿಂಗಳ ಅವಧಿ ಇರೋದರಿಂದ 2 ತಿಂಗಳ ಅಲ್ಲಿ ಹೋಗಿ ಕಲಿಯೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಮುಂದುವರಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಒತ್ತಾಯಿಸುತ್ತಿದ್ದೇವೆ. ಮತ್ತು ಇನ್ನೂ ಒಂದು ವಿಷಯ, ನಾವು ಈ ಮಕ್ಕಳ ಒಂದು ಸಮಸ್ಯೆ ಕುರಿತು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮ ಮೇಲೆ ಇಶ್ಯೂ ಯಾರು ಎತ್ತಾರೆ ಅವ್ರ ಮೇಲೆ ಒಂದು ದಬಾ ಹಾಕೋ ಕೆಲಸ ಅಲ್ಲಿರ್ತಕ್ಕಂಥ ಸಾದಿಕ್ ಖಾನ್ ಅವರು, ಸೂಪರ್ಡೆಂಟ್ ಅವರು ಮಾಡ್ತಾರೆ. ನಮ್ಮ ಮೇಲೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ FR ಹಾಕ್ಸಿದ್ರು. ಸಾಮಾಜಿಕ ಇಶ್ಯೂ ಎತ್ತರ ಮೇಲೆ FR ಹಾಕಿದಾಗ ಇಂಥ ಅಂಧ ಮಕ್ಕಳ ಹುಡುಗರಿಗೆ ಹೇಗೆ ಇವರು ಕಾಪಾಡ್ತಾರೆ ಅನ್ನೋ ಪ್ರಶ್ನೆ ಇವತ್ತು ಉದ್ಭವ ಆಗ್ತದೆ. ಅದಕ್ಕಾಗಿ ನಾವು ಹೇಳೋದಿಷ್ಟೇ, ಹೋದ ವರ್ಷ ಆ ಶಾಲೆಯಲ್ಲಿ 60 ಮಕ್ಕಳ ಸಂಖ್ಯೆ ದಾಖಲಾತಿ ಇತ್ತು, ಈಗ ಕೇವಲ 25. ಯಾಕೆ ದಾಖಲಾತಿ ಸಂಖ್ಯೆ ಇಳಿಯುತ್ತೆ ಅನ್ನೋದು ಒಂದು ಪ್ರಶ್ನೆ. ಅಲ್ಲಿರ್ತಕ್ಕಂಥ ಅವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಶಿಕ್ಷಕರ ದಬಾವು, ಇವೆಲ್ಲದರ ಮಧ್ಯದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಕರ್ನಾಟಕದಲ್ಲಿ ಇರೋದು 4 ಶಾಲೆಗಳು, ಅಂಧ ಮಕ್ಕಳ ಶಾಲೆ ಇರೋದು 4, ಒಂದು ಗುಲ್ಬರ್ಗ, ಒಂದು ಮೈಸೂರು, ಇನ್ನೊಂದು ಹುಬ್ಳಿ ಧಾರವಾಡ. ಇದೇ ಥರ ಮಾಡಿದರೆ ಇವತ್ತು ನಾಳೆ ಆ ಶಾಲೆ ಅಂಧ ಬಾಲಕರ ವಸತಿ ಶಾಲೆ ಮುಚ್ಚುವ ಆತಂಕ ಇದೆ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066.